ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತು ನಾನು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಶಿವಪುರ ಗ್ರಾಮದಲ್ಲಿರುವಂತಹ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಇದ್ದೇನೆ. ಇಲ್ಲಿ ಸ್ನೇಹಿತರೆ ಬ್ರಹ್ಮ ಕಲಶೋತ್ಸವ, ಅದೇ ರೀತಿ ಮನ್ಮಹಾರಥೋತ್ಸವ ನಡೀತಾ ಇದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ದೇವಸ್ಥಾನದ ಜೀರ್ಣೋದ್ಧಾರದಿಂದ ಹಿಡಿದು ರಥೋತ್ಸವ ತನಕ ಇರುವಂತಹ ಎಲ್ಲಾ ಕಾರ್ಯಕ್ರಮಗಳ ವಿಡಿಯೋವನ್ನು ಮಾಡಿದ್ದೇನೆ. ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಕೆಲಸ ಮಾಡ್ತಾ ಇದ್ದೇನೆ ಸ್ನೇಹಿತರೆ, ಬನ್ನಿ. ಸ್ನೇಹಿತರೆ, ನಿಮ್ಗೆಲ್ಲ ಕೊಡಿ ಎರೆಯುವುದು ಅಂತ ಹೇಳಿದ್ರೆ ಗೊತ್ತಿರುತ್ತೆ ಸ್ನೇಹಿತರೆ. ಯಾವುದೇ ಒಂದು ರಥೋತ್ಸವ ಇಂತಹ ಸಂದರ್ಭಗಳಲ್ಲಿ ಈ ಕೊಡಿಯನ್ನ ಮೇಲೆ ಕಟ್ಟಿರ್ತಾರೆ. ಇದು ರಥೋತ್ಸವ ಮುಗಿಯುವ ತನಕ ಇಲ್ಲಿರುತ್ತೆ. ಇವೆಲ್ಲವನ್ನೂ ಕೂಡ ದೇವರ ಪುನಃ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಈ ಬ್ರಹ್ಮಕಲಶೋತ್ಸವದ ಶುಭ ಸಮಾರಂಭದಲ್ಲಿ ಈ ಗ್ರಾಮಸ್ಥರು, ಅದೇ ತರ ಎಲ್ಲಾ ಭಕ್ತಾಭಿಮಾನಿಗಳು ಕೂಡ ಇದರ ಸಹಕಾರವನ್ನು ಮಾಡಿದ್ದರಿಂದ ಇದು ಒಂದು ಸಂಪೂರ್ಣವಾಗಿ ನಡೆಯುತ್ತಿದೆ ಅಂತ ಹೇಳ್ಬೋದು ಸ್ನೇಹಿತರೆ, ಇವತ್ತು ಹೊರೆ ಕಾಣಿಕೆ ಮೆರವಣಿಗೆ ನಡೀತಾ ಇದೆ. ನಿಮ್ಗೆಲ್ಲರಿಗೂ ಕೂಡ ಹೊರೆ ಕಾಣಿಕೆ ಮೆರವಣಿಗೆ ಅಂತ ಗೊತ್ತಿರುತ್ತೆ. ಈ ಭಕ್ತಾಭಿಮಾನಿಗಳು ತಮ್ಮ ಭಕ್ತಿಯನ್ನ ಒಂದು ತೋರಿಸೋದಕ್ಕಾಗಿ ಅವರ ಮನೆಯಲ್ಲಿರುವಂತಹ ಯಾವುದೇ ಈ ಆಹಾರ ಪದಾರ್ಥಗಳಾಗಿರ್ಬೋದು ಅಥವಾ ಪೂಜಾ ಸಾಮಗ್ರಿಗಳನ್ನ ಈ ದೇವರಿಗೆ ಒಪ್ಪಿಸ್ತಾರೆ. ಇದರದ್ದು ಮೇನ್ ಮಹತ್ವ ಅಂತ ಸ್ನೇಹಿತರೆ, ಈ ಬ್ರಹ್ಮಕಲಶೋತ್ಸವ ಮತ್ತೆ ಏನು ಒಂದು ಮನ್ಮಹಾರಥೋತ್ಸವ ನಡೀತಾ ಇದೆ, ಇದು ಹೆಚ್ಚು ಕಮ್ಮಿ 18 ದಿವಸಗಳ ಮೇಲೆ ನಡೆಯುತ್ತೆ. ಈ ಎಲ್ಲಾ ದಿನಗಳಲ್ಲೂ ಕೂಡ ಇಲ್ಲಿ ಭಕ್ತರಿಗೆ ಅನ್ನ ಪ್ರಸಾದ ವಿತರಣೆ ನಡೆಯುತ್ತಿರುತ್ತೆ. ಹೀಗಾಗಿ ಈ ಹೊರೆ ಕಾಣಿಕೆ ಮೆರವಣಿಗೆಯು ಅತ್ಯಂತ ಮಹತ್ವವನ್ನ ಒಳಗೊಂಡಿದೆ.
ಭುಜಂಗಗಿರಿಯೊಳಗ ಮೇಲು ರಂಗನು ಭೂಲೋಕದಿ ಭುಜಂಗಗಿರಿಯೊಳಗ ಮೇಲು ಅಂಗೀಕರಿಸುವಂತೆ ಕಡೆಯ ಕಾಲದಲ್ಲಿ ಆಲಗನೆಯ ಮೇಲೆ ಆಲಗನೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಬದಲಾಗಿ ಇವತ್ತು ಸಂಜೆ ಇಲ್ಲಿ ಎಲ್ಲ ಭಜನಾ ತಂಡಗಳಿಂದ ಭಜನಾ ಮಂಗಲೋತ್ಸವ ಕೂಡ ನಡೆಯಲಿದೆ ಸ್ನೇಹಿತರೆ. ಸ್ನೇಹಿತರೆ, ಈ ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ನೀವು ತರಕಾರಿ, ಹಣ್ಣು ಮತ್ತು ದೇವರ ಸಾಮಗ್ರಿಗಳು ಈ ಥರ ಹಲವಾರು ಸಾಮಗ್ರಿಗಳನ್ನು ನೀವು ಭಕ್ತಾಭಿಮಾನಿಗಳು ದೇವರಿಗೆ ಹೊರೆಕಾಣಿಕೆಯಾಗಿ ಕೊಟ್ಟಿರೋದನ್ನು ನೀವು ಗಮನಿಸುತ್ತಿರ್ಬೋದು. ಇಲ್ಲಿಗೆ ಈ ಹೊರೆಕಾಣಿಕೆ ಮೆರವಣಿಗೆ ನೋಡಲು ಮತ್ತು ಹೊರೆಕಾಣಿಕೆಯನ್ನು ನೀಡಲಿಕ್ಕೆ ಈ ಊರು ಮತ್ತು ಪಕ್ಕದೂರಿಂದ ಅಲ್ಲದೆ ಹೊರದೇಶಗಳಿಂದಲೂ ಕೂಡ ಜನರು ಒಂದು ಸಹಾಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನೀವು ಗಮನಿಸಬಹುದು ಸ್ನೇಹಿತರೆ, ಈ ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ಎಲ್ಲ ಒಂದು ಊರಿನ ಒಂದು ಭಜನಾ ಮಂಡಳಿಗಳೇನಿದ್ದಾವೆ ಅವುಗಳು ಬಂದು ಇಲ್ಲಿ ಪಾಲ್ಗೊಂಡಿದ್ದಾವೆ. ಅದೇ ಥರ ಈ ಕಲಾವಿದರು ಈ ಥರ ಹಲವಾರು ಒಂದು ವೈವಿಧ್ಯತೆಯನ್ನು ಈ ಹೊರೆಕಾಣಿಕೆ ಮೆರವಣಿಗೆ ಒಳಗೊಂಡಿದೆ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ನಾವು ನೀವೆಲ್ಲರೂ ಕಾತರದಿಂದ ಕಾಯ್ತಿದ್ದಂತಹ ರಥೋತ್ಸವ ನಡೀತಾ ಇದೆ. ಬನ್ನಿ ಸ್ನೇಹಿತರೆ, ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋಣ. ಸ್ನೇಹಿತರೆ, ಈಗ ಈ ರಥ ಏನಿದೆ ಈ ಶಂಕರ ದೇವರ ದೇವಸ್ಥಾನವನ್ನು ಒಂದು ಸುತ್ತು ಹೊಡೆಯುತ್ತದೆ. ನಂತರ ಅಲ್ಲಿ ಆ ಮೂರ್ತಿಯನ್ನು ತೆಗೆದು ಅಲ್ಲಿ ಒಂದು ದೇವರ ನರ್ತನವನ್ನು ಮಾಡ್ತಾರೆ ಸ್ನೇಹಿತರೆ. ನಂತರ ಎಲ್ಲ ಮುಗಿದ ಮೇಲೆ ಅಲ್ಲಿ ಎಲ್ಲ ಜನರು ತಮ್ಮ ತಮ್ಮ ಒಂದು ಏನು ಹರಕೆಯನ್ನು ಹೊತ್ತಿರ್ತಾರೆ ಆ ಹರಕೆಯ ಸಲುವಾಗಿ ಅಲ್ಲೊಂದು ಬಿಳಿಯ ಬಟ್ಟೆಯನ್ನು ದೇವಸ್ಥಾನದ ಮುಂದೆ ಒಂದು ಕೋಲನ್ನು ಹಾಕಿ ಸುರುತ್ತಾರೆ ಸ್ನೇಹಿತರೆ. ಬನ್ನಿ ನೋಡೋಣ.
ವೇದಿಕೆ ಮುಂಭಾಗದಲ್ಲಿ ಕೆಲವೇ ಕ್ಷಣದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಂತೂ ಪ್ರತಿ ಹಬ್ಬಗಳಲ್ಲಿ ಇರುವ ಹಾಗೆ ಇಲ್ಲೂ ಕೂಡ ಅಂಗಡಿ ಮುಂಗಟ್ಟುಗಳು ಬಂದಿದ್ದಾವೆ. ಬನ್ನಿ ಸ್ನೇಹಿತರೆ, ಒಂದು ರೌಂಡ್ ಹಾಕೊಂಡು ಹೋಗೋಣ. ಏನಾದರೂ ತಿನ್ನಕ್ಕೆ ಒಂದು ಇಷ್ಟ ಆದರೆ ತಿಂದು ನೆಕ್ಸ್ಟ್ ಒಂದು ಅಲ್ಲಿ ಒಂದು ದೇವರ ಒಂದು ನರ್ತನ ಇದೆ, ಅದನ್ನು ನೋಡ್ಕೊಂತ ಇನ್ನು ನಮ್ಮ ವಿಡಿಯೋನ ಮುಗಿಸುವಂಥ ಸಮಯ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಸಿಗೋಣ ಮುಂದೆ. Ada